ಇವತ್ತಿನ ವಿಡಿಯೋ ತುಂಬ ಸ್ಪೆಷಲ್ ಅಂತ ಹೇಳ್ತೀನಿ ಫ್ರೆಂಡ್ಸ್. ನನ್ನ ಸೋಪ್ ತಗೊಂಡು ಪಿಗ್ಮೆಂಟೇಷನ್ ವಾಸಿ ಮಾಡ್ಕೊಳ್ತಿರೋದ್ರಲ್ಲಿ ಕೆಲವೊಬ್ಬರದ್ದು ವಾಯ್ಸ್ ಮೆಸೇಜ್ ನಿಮ್ಮ ಜೊತೆ ಶೇರ್ ಮಾಡ್ತಿದ್ದೀನಿ. ಇಬ್ಬರು ಸಬ್ಸ್ಕ್ರೈಬರು, ಆತ್ಮೀಯ ಸಬ್ಸ್ಕ್ರೈಬರ್ಸ್, ಅವರೇ ಸ್ವಲ್ಪ ಜಾಸ್ತಿ ಸೋಪ್ ತಗೊಂಡಿರೋರು. ಅವ್ರದ್ದು ವಾಯ್ಸ್ ಮೆಸೇಜ್ ನಿಮ್ಮ ಜೊತೆ ಶೇರ್ ಮಾಡ್ತೀನಿ, ಮತ್ತು ಇನ್ನಿಬ್ಬರದ್ದು ಸ್ಕ್ರೀನ್ಶಾಟ್ ಶೇರ್ ಮಾಡ್ತಾರೆ. ಫಸ್ಟ್ ಒಂದು ಬಂದ್ಬಿಟ್ಟು ನಮ್ಮ ದಾವಣಗೆರೆ ಸಬ್ಸ್ಕ್ರೈಬರ್ದು, ದಯವಿಟ್ಟು ವಾಯ್ಸ್ ಮೆಸೇಜ್ ಕೇಳಿಸ್ಕೊಳ್ಳಿ. ನಮಸ್ತೆ ಮ್ಯಾಮ್, ಇವತ್ತಿನ ದಿನ ಎಷ್ಟೊಂದು ಜನ ಪಿಗ್ಮೆಂಟೇಷನ್ ಹೋಗಲ್ಲ ಅಂತಿದ್ದವ್ರು ಇವತ್ತು ನಿಮ್ಮ ವಿಡಿಯೋಸ್ ನೋಡಿ ನಾವು ನಮ್ಮ ಪಿಗ್ಮೆಂಟೇಷನ್ ಹೋಗಿಸ್ಕೋಬೋದು ಅನ್ನೋ ಒಂದು ಭರವಸೆ ಇದೆ. ಅದಕ್ಕೆ ನಾನೇ ಕಾರಣ ಮ್ಯಾಮ್. ಥ್ಯಾಂಕ್ ಯು ಸೋ ಮಚ್ ಮ್ಯಾಮ್, ಥ್ಯಾಂಕ್ ಯು ಸೋ ಮಚ್. ಹೇಮಾ ಮೇಡಮ್, ತುಂಬ ಧನ್ಯವಾದಗಳು ಮೇಡಮ್. ನಾನು ಫಸ್ಟ್ ನೀವು ಹೇಳಿದ್ರಲ್ಲ ಮುಲತ್ತಿ ಮೊಸರು ಅಷ್ಟೇ ಹಾಕಿನೇ ನಂದು ಫಸ್ಟ್ ಫೋಟೋ ಹಾಕಿದ್ದೀನಿ ನೋಡಿ, ಎಷ್ಟು ಡಾರ್ಕ್ ಆಗಿತ್ತು. ಈಗ ಸುಮಾರೆಲ್ಲ ಲೈಟ್ ಆಗಿದೆ ಮೇಡಮ್. ಸೋಪ್ ಈಗ ಯೂಸ್ ಮಾಡ್ತಿರೋದಿನ್ನ. ತುಂಬ ತುಂಬ ಧನ್ಯವಾದಗಳು ಮೇಡಮ್. ರೀಸೆಂಟ್ ಫೋಟೋ ಮೇಡಮ್, ಎಷ್ಟೊಂದು ಕಡಿಮೆ ಆಗಿದೆ ನೋಡಿ, ತುಂಬ ಲೈಟ್ ಆಗಿದೆ ನಂದು. ಸೊ ಇನ್ನು ಸೆಕೆಂಡ್ ವಾಯ್ಸ್ ಬಂದ್ಬಿಟ್ಟು ನಮ್ಮ ಇದು ಶ್ರೀನಗರ್ ಕಡೆ ಬೆಂಗಳೂರವ್ರದ್ದು, ಮತ್ತು ಇನ್ನಿಬ್ಬರದ್ದು ಸ್ಕ್ರೀನ್ಶಾಟ್ ಹಾಕ್ತಿದ್ದೀನಿ. ಓಕೆನಾ, ನೀವು ನೋಡಿ. ಸೊ ಸೋಪ್ ಯೂಸ್ ಮಾಡೋದು ತಗೊಳ್ತಾರಲ್ಲ ಅವ್ರಿಗೆ ಚಿಕ್ಕ ಚಿಕ್ಕ ಟಿಪ್ಸ್ ಹೇಳಿರ್ತೀನಿ ಏನೇನು ಮಾಡಬೇಕು ಅಂತ. ಮತ್ತು ಯಾರ್ಯಾರು ಬುಕ್ಕಿಂಗ್ ಮಾಡಿದಿರೋ ಅವ್ರಿಗೆ ಸ್ವಲ್ಪ ಸೋಪ್ ಡಿಲೇ ಆಗುತ್ತೆ, ಅದನ್ನು ಹೇಳ್ತೀನಿ. ನಾನು ಅವ್ರಿಗೆ ಒಂದು ಡೆಡ್ಲೈನ್ ಕೊಟ್ಟಿದ್ದೆ ವಾಟ್ಸಪ್ಪಲ್ಲಿ, ಇನ್ನೊಂದು 2 ದಿನ ಎಕ್ಸ್ಟೆಂಡ್ ಆಗುತ್ತೆ, ಯಾಕಂದರೆ ನನಗೆ ತುಂಬ ಆರ್ಡರ್ಸ್ ಇದೆ ಅಂತ ಹೇಳ್ತಾ ಮ್ಯಾಜಿಕಲ್ ಸೋಪ್ ಅಂತ ಹೇಳಿದ ನಿಟ್ಟಿನಲ್ಲಿ ಇವತ್ತಿನ ವೀಡಿಯೋಗೆ ಹೋಗೋಣ. ವೆಲ್ಕಮ್ ಟು ಹೇಮಾ ನಾಗರಾಜ್ ಬ್ಲಾಗ್ಸ್. ನಾನು ಹೇಮಾ. ಕೆಲವೊಂದು ಸ್ಕ್ರೀನ್ಶಾಟ್ಸ್ ಹಾಕ್ತೀನಿ, ದಯವಿಟ್ಟು ನೋಡಿ. ನಾನು ಯೂಶಲಿ ಹೇಳ್ತೀನಲ್ಲ ಹಬ್ಗೆರೆ ಭಾಗ್ಯ ಮ್ಯಾಮ್ ಅಂತ, ಅವ್ರದ್ದು ಆಲ್ಮೋಸ್ಟ್ ಕ್ಲಿಯರ್ ಆಗ್ತಿದೆ ಪಿಗ್ಮೆಂಟೇಷನ್ ಅಂತ ಹೇಳ್ತಿದ್ರೆ ಥ್ಯಾಂಕ್ ಯು ಸೋ ಮಚ್. ಇನ್ನು ಕೆಲವೊಬ್ರದ್ದು ಏನು ಗೊತ್ತಾ, ನಾನು ಅವ್ರ ಪರ್ಮಿಷನ್ ತೊಗೊಳ್ಬೇಕಾಗತ್ತೆ ಅವ್ರ ಫೋಟೋ ಹಾಕೋಕ್ಕೆ. ಆ ನಿಟ್ಟಿನಲ್ಲಿ ನನ್ನ ಹತ್ರ ಸೋಪ್ ತೊಗೊಂಡಿದ್ದು ರೀಸೆಂಟ್ 15-20 ದಿನಕ್ಕೆ ಮುಂಚೆ. ಒಬ್ಬರು ಮ್ಯಾಮು, ಅವರು ಕೆಲಸ ಮಾಡ್ತಿದ್ದಾರೆ ಹಾಸ್ಪಿಟ್ಲಲ್ಲಿ. ಮ್ಯಾಮ್ ಹೆಸರು ಮರ್ತೋದೆ, ಒಂಥರ ಅವ್ರ ಹೆಸರು ಮರ್ತೋದೆ ನಾನು. ಅವ್ರು ಬಂದುಬಿಟ್ಟು KRS ಮೈಸೂರು, ಅಲ್ಲೊಂದು ESI ಹಾಸ್ಪಿಟ್ಲ್ ಅಂತ ಅಂದ್ಕೊಳ್ತೀನಿ, ESI ರೋಡ್ ಇರಬೇಕು ಇಫ್ ಐ ಆಮ್ ನಾಟ್ ರಾಂಗ್. ಫೋಟೋ ಹಾಕಿದ್ದಾರೆ 15 ದಿನಕ್ಕೆ ಮುಂಚೆ ಇದ್ದಿದ್ದಕ್ಕೂ ಈಗಲೂ ಜಾದು ಆಗ್ತಿದೆ ಅಂತ. ಸೊ ಆ ನಿಟ್ಟಿನಲ್ಲಿ ಕಂಗ್ರ್ಯಾಚುಲೇಷನ್ಸ್ ಹೇಳ್ತಾ ಇವತ್ತಿನ ವೀಡಿಯೋಗೆ ಹೋಗೋಣ. ದಾವಣಗೆರೆ ನಮ್ಮ ಸಬ್ಸ್ಕ್ರೈಬರು, ಅವ್ರು ಸೋಪ್ಸ್ ತೊಗೊಂಡ್ರು, ಸುಮಾರು 5-6 ಸೋಪ್ ತೊಗೊಂಡಿದ್ದಾರೆ. ಅವ್ರು ನಾನು ಕಳಿಸಿದ್ದಿದ್ದು ರಿವ್ಯೂಸು. ಇದು ನಮ್ಮ ಬೆಂಗಳೂರು ಸಬ್ಸ್ಕ್ರೈಬರ್ ಕಳಿಸಿರೋ ರಿವ್ಯೂಸು. ಸೋಪು ಯಾವ ರೀತಿ ವರ್ಕ್ ಆಗ್ತಿದೆ, ಪಿಗ್ಮೆಂಟೇಷನ್ ಲೈಟ್ ಆಗ್ತಿದೆ, ನಮಗೆ ಮೊದಲಿದ್ದ ಸ್ಕಿನ್ಗೂ ಇವಾಗಿರೋ ಸ್ಕಿನ್ಗೂ ಜಾದು ಮಾಡ್ತಿದೆ. 5 ವರ್ಷ 10 ವರ್ಷದಿಂದ ಇದ್ದಿದ್ದು 10 ದಿನದ ಲೈಟ್ ಆಗ್ತಿದೆ ಅಂತ. ಪಿಗ್ಮೆಂಟೇಷನ್ ವಾಸಿ ಆಗ್ತಿರೋದಲ್ಲಿ ಎತ್ತಿದ ಕೈ ಅಂದರೆ ನಮ್ಮ ಮುಲತಿ ಪೌಡರ್, ಲಿಕ್ವರೈಸ್ ಪುಡಿ. ಓಕೆನಾ, ಜ್ಯೇಷ್ಠ ಮದ್ದು ಅತಿ ಮಧುರ ಅಂತ ಹೇಳ್ತಾರೆ. ಫಸ್ಟ್ ಪಾಯಿಂಟ್ ಟು ಬಿ ನೋಟೆಡ್, ಇದು ಆಯುರ್ವೇದ ಬ್ರ್ಯಾಂಡ್ ಆಗೇ ಇರಬೇಕು. ಓಕೆ, ಇವಾಗ 2 ವಸ್ತುಗಳು ಬೇಕು ಅಂತ ಹೇಳಿದೆ ನಾನು. ಪಿಗ್ಮೆಂಟೇಷನ್ ಹೋಗೋದೇ ಇಲ್ಲ ಅನ್ನೋರಿಗೆ ಸುಮಾರಷ್ಟು ರಿವ್ಯೂಸ್ ಕೊಟ್ಟಿದ್ದೀನಿ, ಸುಮಾರಷ್ಟು ವಾಯ್ಸ್ ಮೆಸೇಜಸ್ ಹಾಕಿದ್ದೀನಿ, ಸ್ಕ್ರೀನ್ಶಾಟ್ಸ್ ಹಾಕ್ತಿದ್ದೀನಿ. ನೆಕ್ಸ್ಟು ಅವ್ರ ಪರ್ಮಿಷನ್ ತೊಗೊಂಡು ಅವ್ರ ಫೋಟೋನು ಡೆಫಿನೆಟಾಗಿ ಶೇರ್ ಮಾಡ್ತೀನಿ, ಆಯಿತಾ. ಸುಮಾರು ಜನ ಶೇರ್ ಮಾಡೋಕ್ಕೆ ಇಷ್ಟಪಡಲ್ಲ, ನಾವು ಹಂಗೆ ಕೇಳೋಕ್ಕೂ ಆಗಲ್ಲ ಅಲ್ವಾ ಶೇರ್ ಮಾಡಿ ಅಂತ. ಸೊ ಆ ನಿಟ್ಟಿನಲ್ಲಿ ನೋಡೋಣ, ನಾನು ಕೇಳಿ ನೋಡ್ತೀನಿ ಅವ್ರು ಎಸ್ ಅಂತ ಅಂದಾಗ ಅವ್ರ ಫೇಸ್ನ ಬ್ಲರ್ ಮಾಡಿಬಿಟ್ಟು ಬರೀ ಆ ಡಿಫ್ರೆನ್ಸಸ್ ನಿಮ್ಮ ಜೊತೆ ಶೇರ್ ಮಾಡ್ತೀನಿ. ಓಕೆ, ಸೊ ಇವತ್ತು ನಾನು ರಾಮಬಾಣ ಅನ್ನೋದು ಪಿಗ್ಮೆಂಟೇಷನ್ಗೆ ಅತಿ ಮಧುರ, ಲಿಕ್ವರೈಸ್, ಮುಲತಿ ಪುಡಿ, ಜ್ಯೇಷ್ಠ ಮದ್ದು ಕನ್ನಡದಲ್ಲಿ. ಓಕೆ, ಇದು ಆಯುರ್ವೇದ ಬ್ರ್ಯಾಂಡ್ ಆಗಿರಬೇಕು. ಇದು ಆನ್ಲೈನ್ ಟ್ರಾನ್ಸಾಕ್ಷನ್ ಅವ್ರದ್ದು, 50 ರೂಪಾಯಿ ಒಂದು ಪ್ಯಾಕೆಟ್ಗೆ. ಫಸ್ಟ್ ಪಾಯಿಂಟ್ ಟು ಬಿ ನೋಟೆಡ್, ನಮ್ಮ ಸೋಪಲ್ಲಿ ಮುಖ ತೊಳೆದಿರಬೇಕು. ಓಕೆ, ಅದು ನಾನು ನಿಮ್ಮ ಜೊತೆ ಶೇರ್ ಮಾಡ್ತೀನಿ. ನೆಕ್ಸ್ಟು, ಇದು ಎಲ್ಲರಿಗೂ ಆಗಿಬರುತ್ತಾ? ಡೆಫಿನೆಟಾಗಿಲ್ಲ. 100ರಲ್ಲಿ ಒಂದು 20% ಜನಕ್ಕೆ ಆಗಿಬರಲ್ಲ. ಅವ್ರು ಏನು ಮಾಡಬೇಕು, ಅವ್ರು ನೆಕ್ಸ್ಟ್ ವೀಡಿಯೋ ತರ್ತೀನಿ. ಇದೊಂದು 1/4 ಚಮಚ ಹಾಕ್ಕೊಂಡಿದ್ದೀನಿ. ಫೈನ್, ದಯವಿಟ್ಟು ಸೋಪ್ ಉಪಯೋಗಿಸ್ತಿರೋರು ಇದನ್ನು ಬಿಡಬಾರ್ದು, ಅದನ್ನು ಹೇಳಿದ್ದೀನಿ ನಾನು. ಸೊ ಇದೊಂದು 1/4 ಚಮಚ ಹಾಕ್ಕೊಂಡಿದ್ದೀನಿ. ಇದಕ್ಕೆ ನಾನು ಮೊಸರು ಹಾಕ್ಕೊಳ್ತಾ ಇದ್ದೀನಿ, ಸಿಹಿ ಮೊಸರು. ನೋಡಿ, ಇಲ್ಲಿ ಮೊಸರು ಉಪಯೋಗಿಸ್ತಾ ಇದ್ದೀನಿ. ಇಲ್ಲೊಂದು 1/4 ಚಮಚದಷ್ಟು ಮೊಸರು, ಅಂದರೆ ನೀವು ಎಷ್ಟು ಮುಲತಿ ತೊಗೊಂಡಿರ್ತೀರೋ ಅಷ್ಟು ಮೊಸರು. ಓಕೆ, ಚೆನ್ನಾಗಿ ಮಿಕ್ಸ್ ಮಾಡೋಣ. ಮೊಸರು ಹೆಂಗೋ ನಾನು ಫ್ರಿಜ್ಜಲ್ಲಿ ಇಟ್ಟಿರ್ತೀನಿ. ಸೊ ಪಿಗ್ಮೆಂಟೇಷನ್ ಹೋಗೋದೇ ಇಲ್ಲ ಅನ್ನೋರಿಗೆ ಲೈವ್ ಪ್ರೂಫ್ ನಾನು ನಿಮ್ಮ ಜೊತೆ ಶೇರ್ ಮಾಡಿದ್ದೀನಿ. ಓಕೆನಾ, ಇದನ್ನು ಕಲಿಸ್ಬಿಟ್ಟು ನೋಡಿ. ಓಕೆ, ಈಗ ಫಸ್ಟ್ ಸ್ಟೆಪ್, ನಮ್ಮ ಸೋಪಲ್ಲಿ ಮುಖ ತೊಳ್ಕೊಳ್ಳೋಣ. ನೋಡಿ, ನೋಡಿ ನೀಟಾಗಿ ಒಂದ್ಸಲ ಫೇಸ್ನ ವಾಶ್ ಮಾಡ್ಕೊಳ್ತೀನಿ. ಫೈನ್, ಮತ್ತು ನಾನು ಬರೀ ಮುಲತಿದು ಪಾಸಿಟಿವ್ ನೋಟ್ ಹೇಳ್ತಾ ಇದ್ದೀನಿ, ನೆಗೆಟಿವ್ ನೋಟು ಇದೆ. ನನ್ನ ವಾಟ್ಸಪ್ಪಲ್ಲಿ ಬಂದು ಸೋಪ್ ಬೇಕು ಅಂತ ಕೇಳ್ತಾರಲ್ಲ, ಅದರಲ್ಲಿ ಒಂದು ಏನಂತೀವಿ, ಒಂದು 2-3 ಜನ ಮುಲತಿ ಪೌಡ್ರೇ ಯೂಸ್ ಮಾಡಿರಲ್ಲ. ಓಕೆನಾ, ಅವ್ರು ಅಕಸ್ಮಾತ್ ಸೋಪ್ ತೊಗೊಂಡ್ರೆ ಅಡ್ವರ್ಸ್ ಎಫೆಕ್ಟ್ ಆಗುತ್ತೆ. ನಾನು ಡೆಫಿನೆಟಾಗಿ ಹೇಳ್ತಾ ಇದ್ದೀನಿ, ನಿಮಗೆ ಮುಲತಿ ಪೌಡ್ರು ಫಸ್ಟು ಪ್ಯಾಚ್ ಟೆಸ್ಟ್ ಮಾಡ್ಕೊಳ್ಳಿ. ಫೈನ್, ಆಮೇಲೆ ಬಂದು ನೀವು ಸೋಪ್ ತೊಗೊಳ್ಳಿ.
ಅಕಸ್ಮಾತ್ ನೀವು ಅದನ್ನು ಮೀರಿ ತೊಗೊಂಡ್ರೆ ನಿಮ್ಮ ಫೇಸು ಸೈಡ್ ಎಫೆಕ್ಟ್ಸ್ ಆಗೋದ್ರಲ್ಲಿ ಸಂದೇಹನೇ ಇಲ್ಲ. ಆಯಿತಾ? ನಾನು ಹೇಳಿರೋ ಆಯುರ್ವೇದ ಬ್ರ್ಯಾಂಡೇ ತಗೊಳ್ಬೇಕು. ನೀವು ಯಾವ್ಯಾವ ಬ್ರ್ಯಾಂಡೋ ಮುಲತಿ ತೊಗೊಂಡು ನನಗೆ ಬಂದಲ್ಲಿ ತೋರಿಸಿದ್ರೆ ನನಗೇನು ನಾಲೆಜ್ ಇಲ್ಲ ಯಾವ ಬ್ರ್ಯಾಂಡದು. ನಾನು ಆಯುರ್ವೇದ ಬ್ರ್ಯಾಂಡ್ ಅವ್ರ ಪ್ರಾಡಕ್ಟ್ಸೇ ಯೂಸ್ ಮಾಡೋದು. ಆಯಿತಾ? ಸೊ ನೀವು ತೊಗೊಳಂಗಿದ್ರೆ ಆಯುರ್ವೇದ ಬ್ರ್ಯಾಂಡೇ ತೊಗೊಳ್ಳಿ. ಓಕೆ, ನಮ್ಮ ಸೋಪ್ ಬಗ್ಗೆ ನಾನೇನು ಹೇಳೋದೇ ಬೇಡ. ಬಟ್ ಈಗ ನಮಗೆ ತುಂಬ ಡ್ರೈ ಸ್ಕಿನ್ ಇದೆ, ಸೋಪ್ ಯೂಸ್ ಮಾಡ್ತಿದ್ದೀವಿ, ನಮಗೆ ಮುಲತಿ ಪೌಡ್ರು ಆಗಿಬರುತ್ತೆ ಅನ್ನೋರು ದಯವಿಟ್ಟು ಅಲೋವೆರಾ ಜೆಲ್ ತೊಗೊಳ್ಬೇಕಾದ್ರೆ ಒಳ್ಳೆ ಕ್ವಾಲಿಟಿ ಟ್ರಾನ್ಸ್ಪರೆಂಟು ಅದನ್ನು ಯೂಸ್ ಮಾಡಬೇಕಾದ್ರೆ. ಸೆಕೆಂಡ್ ಪಾಯಿಂಟ್ ಟು ಬಿ ನೋಟೆಡ್. ಫೈನ್. ಆಮೇಲೆ ಹೇಮಂತ್ ಸೋಪ್ ತೊಗೊಂಡಿದ್ದ ತಕ್ಷಣ ಓವರ್ನೈಟ್ ಪಿಗ್ಮೆಂಟೇಷನ್ ಹೋಗುತ್ತೆ ಅನ್ನೋದು ಆ ಪ್ರಿವೆಂಟ್ ಮಾತ್ರ ಇದ್ದರೆ ನೀವು ಸೋಪ್ ತೊಗೋಬೇಡಿ. ಗಿವ್ ಇಟ್ ಎ ಟ್ರೈ. ಆಯಿತಾ? ಗಿವ್ ಇಟ್ ಎ ಟ್ರೈ. ಫೈನ್. ಈಗ ನಾನು ಇವ್ರದ್ದೆಲ್ಲ ಇದು ಹಾಕ್ತಿರೋದು ರಿವ್ಯೂಸು, ಇವರೇನು ತಲೆಯಲ್ಲಿ ಅಯ್ಯೋ ಇವತ್ತು ರಾತ್ರಿನೇ ಹೊರಟೋಗುತ್ತೆ ಅಂತ ಇಟ್ಕೊಂಡು ಮಾಡಲಿಲ್ಲ, ಪ್ರಯತ್ನ ಮಾಡಿದ್ರು. ಓಕೆನಾ? ನೋಡಿ ಫ್ರೆಂಡ್ಸ್, ಏನೇನೋ ಹೇಳ್ಕೊಂಡು ನಾನು ಇದು ಮಾಡ್ಕೊಳಕ್ಕಾಗಲ್ಲ. ದಿಸ್ ಇಸ್ ದ ಫ್ಯಾಕ್ಟ್. ಆಯಿತಾ? ಮುಲತಿ ಪೌಡ್ರ್ ಯೂಸ್ ಮಾಡದೇ ಇರೋರು ದಯವಿಟ್ಟು ಸೋಪ್ ತೊಗೋಬೇಡಿ. ಅಡ್ವರ್ಸ್ ಎಫೆಕ್ಟ್ ಸ್ಕಿನ್ ಮೇಲೆ ಆಗುತ್ತೆ. ನಾನು ಸೋಪ್ ಮಾಡ್ತಾಯಿದ್ದೀನಿ ಅಂದ್ಬಿಟ್ಟು ಬನ್ನಿ ಸೋಪ್ ತೊಗೊಳ್ಳಿ, ನನ್ನ ಖಾಲಿ, ಅಯ್ಯೋ ನನ್ನ ಸ್ಟಾಕೇ ಇಲ್ಲ ನನಗೆ ಸೋಪ್ಸು. ಆಯಿತಾ? ಸೊ ದಯವಿಟ್ಟು ಆಯುರ್ವೇದ ಬ್ರ್ಯಾಂಡ್ ಮುಲತಿ ಪೌಡ್ರ್ ತೊಗೊಂಡಿರೋರು ಮಾತ್ರ ಸೋಪ್ನ ತೊಗೊಳ್ಳಿ. ಇಲ್ಲ ಹೇಮಾ ನಾವು ತೊಗೊಂಡಿಲ್ಲ, ಹೆಂಗೆ ಗೊತ್ತಾಗುತ್ತೆ ಅದಾಗತ್ತೋ ಇಲ್ವೋ ಅಂತ ಕೇಳ್ತಾರೆ ಕೆಲವರು. ಕ್ವೆಶ್ಚನ್, ಹೆಂಗೆ ಗೊತ್ತಾಗುತ್ತೆ ಅದಾಗತ್ತೋ ಇಲ್ವೋ ಮುಲತಿ ಪೌಡ್ರ್ ಅಂದರೆ ನೀವು ಪ್ಯಾಚ್ ಟೆಸ್ಟ್ ಮಾಡಿ ಯೂಸ್ ಮಾಡಿ. ಒಂದು ಇಬ್ಬರು ಕೇಳಿದ್ರು ನಾನು ಹಾಗೆ, ಪ್ಯಾಚ್ ಟೆಸ್ಟ್ ಮಾಡಿ ಯೂಸ್ ಮಾಡಿ, ಅದ್ರಲ್ಲಿ ಗೊತ್ತಾಗ್ಬಿಡುತ್ತೆ ನಿಮಗೆ. ಆಯಿತಾ? ಸೊ ಈ ಟೈಮಲ್ಲಿ ನನಗೆ ಮುಲತಿ ಪೌಡ್ರ್ ಆಗಿಬರಲ್ಲ ಅಂತ ಇಟ್ಕೊಳ್ಳಿ, ನಾನು ಪ್ಯಾಚ್ ಟೆಸ್ಟು ಮಾಡಿಲ್ಲ, ನಾನು ಡೈರೆಕ್ಟಾಗಿ ಹಾಕೊಂಬಿಟ್ಟೆ. ಆಯಿತಾ? ಏನಾಗುತ್ತೆ, ಉರಿ 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 ಮುಖ ಕಪ್ಪುಗಾಕಿ ಶುರು ಆಗುತ್ತೆ. ಅದಕ್ಕೆ ಪ್ಯಾಚ್ ಟೆಸ್ಟ್ ಅಂತ ಹೇಳೋದು. ಓಕೆನಾ? ಇದೊಂದು 8ರಿಂದ 10 ನಿಮಿಷ ಆಗಲಿ. ದಯವಿಟ್ಟು ಯಾರ್ಯಾರು ಸೋಪ್ ತೊಗೊಳ್ತಿದ್ದೀರೋ, ಯಾರ್ಯಾರು ತೀರಾ ಡ್ರೈ ಸ್ಕಿನ್ ಇದ್ದರೆ ಅವರು ಅಲೋವೆರಾ ಹಾಕ್ಕೊಳ್ಳಿ ಇದಾದಮೇಲೆ. ಇಲ್ಲ ಹೇಮಾ ನಿನ್ನಂಗೆ ನಾರ್ಮಲ್ ಸ್ಕಿನ್ನು, ಆಯಿಲಿ ಸ್ಕಿನ್ ಅಂದರೆ ಇದು ಹಾಕ್ಕೊಂಡು ಈ ಪ್ರೊಸೀಜರ್ ಫಾಲೋ ಮಾಡ್ಕೊಂಬನ್ನಿ. ಆಯಿತಾ? ಹೋಮ್ ಮೇಡ್ ಸನ್ಸ್ಕ್ರೀನ್ ಎಲ್ಲ ಹೇಳಿದ್ದೀನಿ ನಾನು. ಒಂದು 8 ನಿಮಿಷ ಆಗಲಿ, ಆಮೇಲೆ ಸಿಗ್ತೀನಿ. ನೋಡಿ, ಈಗ 8 ಮಿನಿಟ್ಸ್ ಆಯಿತು. ದಯವಿಟ್ಟು ಸ್ಕಿನ್ ಟೆಕ್ಸ್ಚರ್ನ ಅಬ್ಸರ್ವ್ ಮಾಡ್ಕೊಳ್ಳಿ. ನೋಡಿ, ಇಟ್ ಕ್ಯಾನ್ ಕ್ರಿಯೇಟ್ ಮ್ಯಾಜಿಕ್. ಯಾವಾಗ ನಿಮ್ಗದು ಸೂಟ್ ಆಗಬೇಕು. ಆಯಿತಾ? ದಯವಿಟ್ಟು ನಾನು ಇಷ್ಟೇ ಕೇಳ್ಕೊಳ್ಳೋದು, ಪ್ಯಾಚ್ ಟೆಸ್ಟ್ ಮಾಡಿ. ಆಗಲ್ಲ ಅಂದರೆ ಹೇಮಾ ನನಗೆ ಆಗಲ್ಲ, ಬೇರೆ ಆಲ್ಟರ್ನೇಟಿವ್, ನಾನು ವಾಟ್ಸಪ್ ನಂಬರ್ ಕೊಟ್ಟಿದ್ದೀನಿ, ಮತ್ತೆ ಸ್ಕ್ರೋಲ್ ಆಗುತ್ತೆ. ಹೇಮಾ ನನಗಾಗಲ್ಲ, ಬೇರೆ ಆಲ್ಟರ್ನೇಟಿವ್ ಹೇಳು. ದಯವಿಟ್ಟು ಪ್ರೆಷರೈಸ್ ಮಾಡಿ ಮುಲತಿ ಪೌಡ್ರ್ ಎಲ್ಲರೂ ಯೂಸ್ ಮಾಡಬೇಡಿ, ಅದು ಬರಲ್ಲ ಎಲ್ಲರಿಗೂ. ಹೇಳಿದೆ 20% ಜನಕ್ಕೆ ಆಗಿಲ್ಲ. ಪ್ಲೀಸ್, ಸ್ಕಿನ್ನು ಡ್ಯಾಮೇಜ್ ಆಗುತ್ತೆ. ರೈಟ್? ನೋಡಿ, ಮುಲತಿ ಸೋಪ್ ಥರ ಇನ್ನೊಂದಷ್ಟು ಸೋಪ್ಸ್ ಬರುತ್ತೆ ಮುಂದಕ್ಕೆ, ಜಸ್ಟ್ ವೆಯ್ಟ್ ಮಾಡಿ. ಓಕೆನಾ? ಕ್ಲೋಸ್ ಅಪ್ ವ್ಯೂಯಲ್ಲಿ ನನ್ನ ಸ್ಕಿನ್ನ ಶೇರ್ ಮಾಡಿದ್ದೀನಿ. ಓಕೆ, ನೀಟಾಗಿ ಒಂದ್ಸಲ ಫೇಸ್ ವಾಶ್ ಮಾಡಿ. ಸ್ಕಿನ್ ನೋಡಿ, ನಂದು ತುಂಬ ಡ್ರೈ ಆದರೆ ಈಗ ಒಂಚೂರು ಅಲೋವೆರಾ ಜೆಲ್ ಹಾಕ್ಕೊಳ್ಳಿ. ನಂಗೆ ಒಂದು ಬ್ಲ್ಯಾಕ್ ಆ್ಯಂಡ್ ವೈಟ್ ಹೆಡ್ಸ್ ಏನೂ ಇಲ್ಲ. ಯಾಕೆ? ಮೇಂಟೆನೆನ್ಸ್ ಆಫ್ ದ ಸ್ಕಿನ್. ಯಾವುದೇ ಆಗಲಿ ನಾವು ಮೇಂಟೈನ್ ಮಾಡಬೇಕಾಗತ್ತೆ. ವಿತೌಟ್ ಮೇಂಟೈನ್ ಹೆಂಗೆ ಅಲ್ವಾ? ಓಕೆ, ಇವತ್ತಿನ ವೀಡಿಯೋ ಎಲ್ಲ ಮುಗಿಸ್ತೀನಿ. ಅಕಸ್ಮಾತ್ ಇವತ್ತಿನ ವೀಡಿಯೋ ನಿಮಗೆಲ್ಲ ಇಷ್ಟ ಆದರೆ ಗೊತ್ತಲ್ಲ, ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್, ಪಕ್ಕದಲ್ಲಿರೋ ಬೆಲ್ ಬಟನ್ ಒತ್ತಿ. ಹೊಸಬ್ರು ಯಾರು ಫಸ್ಟ್ ಟೈಮ್ ನನ್ನ ಚಾನಲ್ನ ವಿಸಿಟ್ ಮಾಡಿದ್ರೆ ದಯವಿಟ್ಟು 3 ಡಾಟ್ಸಲ್ಲಿ ಲೈಕು, ಶೇರು, ಸಬ್ಸ್ಕ್ರೈಬ್ ಮಾಡ್ಕೊಂಡು ಪಕ್ಕದಲ್ಲಿರೋ ಬೆಲ್ ಬಟನ್ ಒತ್ತಿ ಅಂತ ಹೇಳ್ತಾ ಹೋಗಬಲ್ಲ. ಇನ್ನೇನೋ ಡೌಟ್ಸು, ಕ್ಯೂರಿಯಸಿಸ್ ಲೆಟ್ ಮೀನು. ಯಾರ್ಯಾರು ಆರ್ಡರ್ ಮಾಡಿದ್ದೀರಾ, ಸ್ವಲ್ಪ ಡಿಲೇ ಆಗುತ್ತೆ. ನಾನು ಹೇಳಿದ್ದು ಡೇಗಿನ 1-2 ದಿನ. ಓಕೆನಾ? ಓಕೆ, ಸೊ ಇವತ್ತಿನ ವೀಡಿಯೋ ಎಲ್ಲ ಮುಗಿಸ್ತೀನಿ. ಇಷ್ಟ ಆಗುತ್ತೆ ಅಂತ ಭಾವಿಸ್ತೀನಿ ಇವತ್ತಿನ ವೀಡಿಯೋ. ಯಾಕಂದರೆ ದಿಸ್ ಇಸ್ ದ ಮೋಸ್ಟ್ ರಿಕ್ವೆಸ್ಟೆಡ್ ವೀಡಿಯೋ. ಪಿಗ್ಮೆಂಟೇಷನ್ ಇರೋ ಏನು ಮಾಡಬೇಕು ಅಂತ ಸಾವಿರಾರು ಪ್ರಶ್ನೆ ಇರುತ್ತೆ. ಸಿಂಪಲ್, ಇವೆರಡೇ ಸಾಕು. ಇಂಟೇಕ್ ಹೇಳ್ಕೊಟ್ಟಿದ್ದೀನಿ, ಆ್ಯಂಟಿ ಆಕ್ಸಿಡೆಂಟ್, ನಲ್ಲಿಕಾಯಿ, ಕರ್ಬೇವಿನ ಸೊಪ್ಪು. ಓಕೆ, ಇವತ್ತಿನ ವೀಡಿಯೋ ಎಲ್ಲ ಮುಗಿಸ್ಲಾ ಹೋಗಬಲ್ಲ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಸುಮಾರು ಜನ ಹೋಪ್ ಲೂಸ್ ಮಾಡಿಕೊಂಡು ವಾಟ್ಸಪ್ಪಲ್ಲಿ ಮೆಸೇಜ್ ಹಾಕಿದ್ರಿ, ಹೇಮಾ ಹಿಂಗಾಗೋಗಿದೆ ಅಂತ ಫೋಟೋ ಎಲ್ಲ ತೋರಿಸಿದ್ರಿ. ಸೊ ನೋಡಿ, ಅದರಿಂದ ಇದ್ದವರು ವಾಸಿ ಮಾಡ್ಕೊಂಡು ಬಂದಿರೋದನ್ನ ನಿಮಗೆ ಸಕ್ಸಸ್ಫುಲ್ ಸ್ಟೋರೀಸ್ ಹೇಳಿದ್ವಿ. ಓಕೆ, ಇವತ್ತಿನ ವೀಡಿಯೋ ಎಲ್ಲ ಮುಗಿಸ್ಲಾ ಹೋಗಬಲ್ಲ. ಥ್ಯಾಂಕ್ ಯು ಫಾರ್ ವಾಚಿಂಗ್.